ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ಚಿತ್ರದ ಬಗ್ಗೆ ನಾನು ಇವತ್ತು ಮಾತಾಡೋದಕ್ಕೆ ಅಂತ ಬಂದಿದ್ನಿ. 1986ರಲ್ಲಿ ತೆರೆ ಕಂಡಂತ ಸಿನಿಮಾ, ಸಾಕಷ್ಟು ದೊಡ್ಡ ಮೊತ್ತದಲ್ಲಿ ಹೆಸರು ಮಾಡಿದಂತ ಸಿನಿಮಾ ನಾ ಕಂಡ ಅದ್ಭುತ ಸಿನಿಮಾಗಳಲ್ಲಿ ಒಂದು ಅಂತ ಹೇಳ್ಬೋದು. ಈ ಸಿನಿಮಾ ಯಾವ್ದು ಆ ಸಿನಿಮಾ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, ಗುರು ಕರ್ಣ ಸಿನಿಮಾ. ಸೊ ಈ ಸಿನಿಮಾ ಫುಟ್ಬಾಲ್ ಆಟ ಅಂದ್ರೆ ಜೀವ ಬಿಡ್ತಕ್ಕಂತ ನಾಯಕ, 3 ಜನ ಅಣ್ಣಂದಿರು, ಒಬ್ಬ ಅಕ್ಕ, ಒಬ್ಬ ತಂಗಿ, ವಯಸ್ಸಾದ ತಂದೆ. ಇದೇ ನಾಯಕನ ಸುಂದರವಾದ ಮುದ್ದು ಸಂಸಾರ ಅಂತ ಹೇಳ್ಬೋದು. ಅಣ್ಣಂದಿರು ಮತ್ತೆ ಅಕ್ಕನ ಮದ್ವೆ ಆಗಿರುತ್ತೆ, ತಂಗಿ ಇನ್ನು ಓದ್ತಾ ಇರ್ತಾಳೆ. ನಾಯಕ ಓದೋದ್ರಲ್ಲಿ ಅಷ್ಟಕ್ಕಷ್ಟೇ ಅಂತಾನೆ ಹೇಳ್ಬೋದು. ನಾಯಕನ ಅಪ್ಪನಿಗೆ ನಾಯಕನಿಗೆ ಒಂದು ಒಳ್ಳೆಯ ದಾರಿ ಮಾಡ್ಕೊಡ್ಬೇಕು ಅನ್ನೋದು ದೊಡ್ಡ ಆಸೆ ಆಗಿರುತ್ತೆ. ಹಾಗೆ ನಾಯಕ ಯಾವುದೇ ಕೆಲಸಕ್ಕೆ ಹೋಗದೆ ಸುಮ್ಮನೆ ಓಡಾಡ್ಕೊಂಡಿರ್ತಾನೆ. ಮನೆಯವರೆಲ್ಲ ನಾಯಕನನ್ನು ಮನೆ ಕೆಲಸಗಾರರಂತೆ ನೋಡ್ತಾ ಇರ್ತಾರೆ. ಮನೆಯಲ್ಲಿ ಏನೇ ಕೆಲಸ ಇದ್ರು ಕರ್ಣನಿಗೆ ಹೇಳ್ತಾ ಇರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾಯಕ ತಂಗಿಯ ಮದ್ವೆ ಫಿಕ್ಸ್ ಆಗುತ್ತೆ. ಆ ಮದ್ವೆಗೆ ಸುಮಾರು ದುಡ್ಡು ಬೇಕಾದಾಗ ನನ್ನ ಹತ್ರ ದುಡ್ಡಿಲ್ಲ ಎಂದು ಕೈ ಕಟ್ಟಿ ಕುಳಿತುಕೊಂತಾನೆ ನಾಯಕ. ದುಡಿಯೋ ಮಕ್ಕಳು ಮಗಳ ಮದುವೆ ಮಾಡಲೇಬೇಕೆಂದು ಮನೆಯನ್ನೇ ಮಾರಲು ಸಿದ್ಧರಾಗ್ತಾರೆ ಕರ್ಣನ ಅಪ್ಪ. ಇಂತಹ ಸಂದರ್ಭದಲ್ಲಿ ಕರ್ಣ ಏನ್ ಮಾಡ್ಬೇಕು ಅಂತ ದಿಕ್ ತೋರಿಸದೆ ಫುಟ್ಬಾಲ್ ಆಡ್ಕೊಂಡೇ ಇರ್ತಾನೆ. ಆಗ ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋರಿಸಿದಾಗ ಏನಾದ್ರೂ ಮಾಡಿ ತಂಗಿ ಮದುವೆಗೆ ದುಡ್ಡು ಹೊಂದಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಆಗ ಕೋಟ್ಯಾಧಿಪತಿ ಮಗನಿಗೆ 2 ಕಿಡ್ನಿ ಹಾಳಾಗಿರುತ್ತೆ. ಯಾರಾದ್ರೂ ಒಂದು ಕಿಡ್ನಿ ಕೊಟ್ಟವ್ರಿಗೆ ಬೇಕಾದಷ್ಟು ಹಣ ಕೊಡ್ತೇವೆ ಅನ್ನೋ ಜಾಹೀರಾತನ್ನ ನೋಡ್ತಾನೆ. ಅದನ್ನ ನೋಡಿ ಏನಾದ್ರೂ ಮಾಡಿ ತಾನೇ ಕಿಡ್ನಿನ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ತನ್ನ ಕಿಡ್ನಿ ಕೊಡುವ ನಿರ್ಧಾರದಲ್ಲಿ, ಕಿಡ್ನಿ ಕೊಟ್ರೆ ತನ್ನ ಪ್ರಾಣವಾಗಿದ್ದ ಫುಟ್ಬಾಲ್ ಜೀವನ ಪೂರ್ತಿ ಆಡುವಂತಿಲ್ಲ ಎಂಬ ಸತ್ಯ ತಿಳಿದಿದ್ರೂ ಕೂಡ ಆ ನಾಯಕ ಕಿಡ್ನಿಯನ್ನ ದಾನ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂದ್ರೆ ತನ್ನ ತಂಗಿ ಮದುವೆ ಮಾಡ್ಬೇಕು ಅಂತ ವಯಸ್ಸಾದ ಅಪ್ಪ ತನ್ನ ತಂಗಿ ಮದುವೆ ಮಾಡ್ಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಅಣ್ಣಂದಿರು ಯಾವ್ದಕ್ಕೂ ದುಡ್ಡು ಬಿಚ್ಚಲ್ಲ. ಹಂಗಾಗಿ ಇವನೇ ನಿಂತು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡು ಡಿಸೈಡ್ ಮಾಡ್ತಾನೆ. ಕೆಲಸ ಇಲ್ಲ, ದುಡ್ಡಿಲ್ಲ, ಹಾಗಾಗಿ ಕಿಡ್ನಿ ಕೊಡೋದಕ್ಕೆ ಒಪ್ಕೊಂಡು ಕೋಟ್ಯಾಧಿಪತಿ ಸಾಹುಕಾರನ ಮಗನಿಗೆ ಕಿಡ್ನಿ ಕೊಡೋದಕ್ಕೆ ತಯಾರಾಗ್ತಾನೆ ಕರ್ಣ. ಕೋಟ್ಯಾಧಿಪತಿ ಸಾಹುಕಾರ ಒಂದು ಮಾತು ಕೊಟ್ಟಿರ್ತಾನೆ. ಏನಂತ, ನಿನ್ಗೊಂದು ಒಳ್ಳೆ ಕೆಲಸ ಕೊಡ್ತೀನಿ, ಹಾಗೆ ಕೈ ತುಂಬಾ ದುಡ್ಡು ಕೊಡ್ತೀನಿ ನನ್ನ ಮಗನಿಗೆ ಕಿಡ್ನಿ ಕೊಟ್ರೆ ಅಂತ ಅವನು ನಾಯಕನ ಹತ್ತಿಗೆಗೆ ಮಾತು ಕೊಟ್ಟಿರ್ತಾನೆ. ಆಗ ಆ ಮಾತು ಕೊಡ್ತಕ್ಕಂಥ ಸೀನ್ ಇದೆಯಲ್ಲ, ಆ ಸೀನ್ ನಿಜಕ್ಕೂ ನೋಡಿದರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತೈತೆ ಅಂತ ಹೇಳ್ಬೋದು ಗುರು. ಇದನ್ನ ನೋಡಿರುವವರು ನಿಜಕ್ಕೂ ಕರ್ಣ ಸಿನಿಮಾನ ನೋಡಿ ಹೇಗಿದೆ ಅಂತ, ಈ ಸಿನಿಮಾ ತುಂಬಾನೇ ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ಅತ್ಯಮೂಲ್ಯ ಸಮಯ ಕೊಟ್ಟು ಸಿನಿಮಾನ ನೀವು ನೋಡ್ಲೇಬೇಕು ಗುರು. ಯಾಕಂದ್ರೆ ವಿಷ್ಣುವರ್ಧನ್ ಅವರ ಆಕ್ಟಿಂಗು ಈ ಸಿನಿಮಾದಲ್ಲಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಆ ಕಾಲಕ್ಕೆ ಈ ಸಿನಿಮಾ ಭರ್ಜರಿ ಹಿಟ್ ಆಗುತ್ತೆ ಕರ್ಣ ಸಿನಿಮಾ. ಯಾಕಂದ್ರೆ ಅಣ್ಣಂದ್ರು ಯಾರು ಮುಂದೆ ಬರಲ್ಲ, ಅದಕ್ಕೆ ಇವನ್ ಪರವಾಗಿ ನಿಂತಿರ್ತಾಳೆ. ಸೊ ಇಂಥ ಸಮಯದಲ್ಲಿ ಏನೆಲ್ಲ ಮಾಡಿ ಮ್ಯಾನೇಜ್ ಮಾಡಿ ಕಿಡ್ನಿ ಕೊಟ್ಟು ದುಡ್ಡನ್ನ ಮದುವೆಗೆ ಅಂತ ಕೊಡ್ತಾನೆ. ಇಲ್ಲಿ ಮದುವೆ ಆಗ್ತಾ ಇದ್ರೆ ತಂಗಿ ತಾಲಿ ಕಟ್ಸ್ಕೊಳೋದಕ್ಕೆ ರೆಡಿ ಆಗಿರ್ಬೇಕಾದ್ರೆ ಅಣ್ಣ ಕಾಣಲ್ಲ. ಸೊ ಅಣ್ಣ ಎಲ್ಲಿರ್ತಾನೆ, ಹಾಸ್ಪಿಟ್ಲಲ್ಲಿ ಕಿಡ್ನಿ ಕೊಡ್ತಾ ಇರ್ತಾನೆ. ಸೊ ಈ ಸಿನಿಮಾ ನೀವು ನೋಡಿದ್ರೆ ತುಂಬಾ ಅದ್ಭುತವಾಗಿದೆ ಅಂತ ಅನ್ಸುತ್ತೆ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಲೈಕ್ ಮಾಡಿಲ್ವೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.